ರೈತ ಬಾಂಧವರಿಗೆ ನಮಸ್ತೆ. ಇವತ್ತು ಒಬ್ಬರು ರವಿರಾಜ್ ಅಂತ ತೀರ್ಥಹಳ್ಳಿ ತಾಲೂಕು ಮಾಳೂರು ಅಲ್ಲ ಸರ್, ಇದು ಗಬಡಿ ಅಂತ ಒಂದು ಪ್ಲಾಟಲ್ಲಿದ್ದೀವಿ. ಸುಮಾರು ಗರಿಗಳೆಲ್ಲ ಕೆಂಪಾಗಿ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಸೊ ಬೇರು ಕೊಳೆನ ಅನ್ನೋದು ಇನ್ನು ಐಡೆಂಟಿಫಿಕೇಷನ್ ಆಗಬೇಕು. ಬೇರು ಕೊಳೆ ಸರ್, ಈ ಪ್ಲಾಟಲ್ಲಿ ನಿಮಗೆ ಈ ಗಿಡದಲ್ಲಿ ನನಗೆ ಅಷ್ಟೊಂದು ಬೇರು ಕೊಳೆ ಕಾಣಿಸ್ತಿಲ್ಲ. ಇದು ಹೌದು, ಬೇರು ಸ್ವಲ್ಪ ಇನ್ಫೆಕ್ಟ್ ಆಗಿದೆ, ಇವೆಲ್ಲ ಆಗಿಲ್ಲ. ಆ್ಯಕ್ಚುಲಿ ಇದು ವೈಟಿಶ್ ಜಾಸ್ತಿ ಇದೆ ನೋಡಿ, ವೈಟಿಶ್ ಇದೆ ಅಂದರೆ ಇದು ಹೆಲ್ತಿಯಾಗಿದೆ ಅಂತ. ಇದೊಂದು ಸ್ವಲ್ಪ ರೆಡ್ಡಿಶ್ ಆಗಿದೆ, ಇದು ಇನ್ಫೆಕ್ಟೆಡ್ ಬೇರು. ಬಟ್ ಇಷ್ಟ ಹಾಕೊಂಡು ಬೇರು ತೆಗೆದಾಗ 1-2 ಬೇರು ನಿಮ್ಗೆ ಕೆಂಪಾಗಿದ್ದರೆ ಇದು ಚೆನ್ನಾಗಿದೆ. ಒಂದೇ ವಾರದಲ್ಲಿ ಫುಲ್ಲು ಈ ಥರ ಆಗಿರೋದಲ್ಲ. ಎಷ್ಟು ಗಿಡಗಳಾಗಿದೆ ಅಂದರೆ ಈಗ 1-2 ಕಂಡು, ಆದ್ರೆ ಈಗ ಮಳೆ ನಿಂತು ಈಗ ಇದಾದ ಕೂಡಲೇನೆ ಫುಲ್ ಏಕದಮ್ ಎಲ್ಲದು ಹೆಡ್ಲು ಹಳದಿ ಆಗಿ ಇದಾಗಿದ್ದಾವೆ ಒಂದೇ ಸತ್ತಿಗೆ. ಈಗ ಒಂದು 20-30 ಮರಗಳು ಹಂಗಾಗಿದ್ದಾವೆ. ಅದು ಹೌದಲ್ಲ, ಅಲ್ಲೊಂದು ಮರ ಹೌದು, ಅಲ್ಲೂ ಹೌದು, ಆ ತೆಂಗಿನ ಮರದ ಹತ್ರನೂ ಹೌದು. ಸರ್ ಇದೊಂದಿರಲಿ, ಹೀಗೆ ಇರಲಿ, ಓಪನ್ ಇರಲಿ. ಇದು ಆ ಗಿಡ ಒಂದು ನೋಡೋಣ. ಜ್ವರ ಬಂದಂಗಾಗಿದೆ, ಬಂದಂಗಾಗತ್ತಲ್ಲ, ಆ ಥರ ಸಿಂಪ್ಟಮ್ಸ್ ಇದೆ. ಅದಿದೆ. ಮುಂದೆ ಜ್ವರ ಬಂದು ಹಿಂಗಾಗಿದ್ರು, ಯಾಕಂದ್ರೆ ಅಲ್ಲಿ ಒಂದು ಮರಕ್ಕೆ ಅತಿ ಹೆಚ್ಚು ಸ್ಪ್ರೇ ಹಿಡ್ದೀನಿ. ಇದೊಂದು ಗಿಡ ನೋಡಿ ಸರ್, ಈ ಸಸಿ ಗಿಡ ಇದೆಯಲ್ಲ, ಈ ಸಸಿ ಗಿಡದಲ್ಲೂ ಅದೇ ಸಿಂಪ್ಟಮ್ಸ್ ಕಾಣ್ತಾ ಇದೆ ನನಗೆ. ಹೌದಾ? ಹೆಡ್ಲು ಬಗ್ಗಿದೆ. ಅಲ್ಲೂ ಸುಮಾರು ಗಿಡ ಆಗಿದೆ. ಇಲ್ಲೇ ಹೋಗೋಣ ಬನ್ನಿ. ಇದು ಆ ಕಡೆನಾ ನಿಮ್ಮ ಪ್ಲಾಟ್? ಪಕ್ಕದ ಪ್ಲಾಟ್ ಒಂದು ಮರ ಬಂದಿದೆ, 2-3 ಮರ ಬಂದಿದೆ. ಇವನಿಗೆ ಹೇಳಿದೆ ನಿಮ್ದ್ರಲ್ಲಿ 2 ನಂದ್ರಲ್ಲಿ ಹಿಂಗೆ ಆಗಿದೆ ಮರ ಅಂತ ಹೇಳಿದೆ. ಓಕೆ. ಆಮೇಲೆ ನೋಡ್ತೀರಾ ಏಕದಮ್ಮು ಒಂದೇ ಸತ್ತಿಗೆ ಆ ಮರ ಈ ಮರ ಅಂತ ಹೇಳಿ ಆ ಮರಕ್ಕೆಲ್ಲ ಅಲ್ಲಿ ಒಣಗಿದಲ್ಲ, ಫುಲ್ ಒಣಗಿ ನಿಂತಿಯಲ್ಲ, ಆ ಮರಕ್ಕೆ ಅತಿ ಹೆಚ್ಚು ಸ್ಪ್ರೇ ಕೊಟ್ಟಿನಿ. ಕೊಳೆ ಬಂದಿದೆ ಅಂತ ಹೇಳಿ ಹೆಚ್ಚು ಸ್ಪ್ರೇ ಕೊಟ್ಟಿನಿ ಅಕ್ಕಪಕ್ಕದೆಲ್ಲದಕ್ಕೂ. ಆದ್ರೆ ಅಲ್ಲೆಲ್ಲದಕ್ಕೂ ಹಂಗೆ ಆಗಿದೆ ನೋಡಿ ಸರ್. ನನಗೆ ಎಂಟೈರ್ ಒಂದು 2 ಅಡಿ ಆಳ ಗುಂಡಿ ಹೊಡೆದು ಬೇರು ನೋಡ್ಬೇಕು. ಸೊ ಕೆಳಗಿನ ಬೇರುಗಳು ಏಟಾಗಿದ್ದಾವೆ ಅನ್ನೋದು ನನ್ನ ಒಂದು ಅನಿಸಿಕೆ. ಜೀವ ಇರ್ತದೆ, ಇದು ಬೇರು ಬೇಡ. ಇದು ಬೇರೆ ಬೇಕು ನನಗೆ. ಈ ಕಡೆ ಗಿಡದ ಬಂದ್ಬಿಟ್ಟಿರುತ್ತೆ, ಈ ಕಡೆದು ತಗೊಂಡ್ರೆ ನಮ್ಗೆ ಗೊತ್ತಾಗಲ್ಲ. ಇದನ್ನಲ್ಲೇ ಬೇರಲ್ಲಿ ಎಂಥ ದೋಷ ಕಾಣ್ತಾ ಇಲ್ಲ ನಮಗೆ. ಬೇರು ಹೆಲ್ತಿಯಾಗೇ ಇದ್ದಾವೆ, ಹೊಸ ಬೇರು ಬರ್ತಾ ಇದೆ. ಆಗೋಂಥ ಗಿಡಗಳಲ್ಲಿ ಸರ್ ನಮಗೇನಾಗ್ತದೆ, ಎಲ್ಲ ಬೇರುಗಳು ಕೊಳೆ ಬಂದಿರ್ತದೆ ನಮಗೆ ಈ ಥರದ ಸಿಂಪ್ಟಮ್ಸಲ್ಲಿ ಇದ್ದಾಗ. ಈ ಮರ ಇದಾಗಿದಲ್ಲ, ಒಟ್ಟಿಗೆ ಸೇರ್ಕೊಂಡಿದಾವಲ್ಲ ಆ ಮರ, ಆ ಮರದಲ್ಲಿ ಹೈಟ್ ಹೋಗಿದ್ ಮರದಲ್ಲಿ ಒಂದು 4 ಕೊನೆ ಅಷ್ಟು ತೂಗ್ತಿತ್ತು. ಅಷ್ಟು ಹೆಲ್ದಿ ಆಗಿದ್ದ ಮರ ಹಂಗೆ ಹೋಯ್ತು. ನೀವ್ ಹೇಳಿದ್ರಲ್ಲ ಇದ್ರದ್ದು ಎಂತ ಹೇಳಿ, ಅಣಬೆ ರೋಗದ ಒಂದು ಔಷಧಿ ಹೊಡೆದೀನಿ, 2 ರೌಂಡ್ ಔಷಧಿನ ಅದು ಕೊಡ್ದೀನಿ. ಮೆಣಸಿನಂಬಿಗೂ ಇದಕ್ಕೂ ಮೆಣಸಿನಂಬು ಬಂದಿದೆ, ಅದು ಹಂಗೆ ಇದೆ, ಬೇಕಾ ತೋರಿಸ್ತೀನಿ. ಫಸ್ಟ್ ಏಟ್ ಆಗಿದೆಯಾ? ತೂತ್ ಮಾಡಿ ಅಲ್ಲಿ ಮೊಟ್ಟೆ ಮರಿ ಅದ್ರ ಪಾಪ್ಯುಲೇಷನ್ ಜಾಸ್ತಿ ಮಾಡುತ್ತೆ. ಇಲ್ಲಿ ಕಾಣಿಸ್ತದೆ ನೋಡಿ ಸರ್. ಇದು ಯಾವಾಗ ಜಾಸ್ತಿ ಬರ್ತದೆ ಅಂದರೆ ಗಿಡ ವೀಕ್ ಇದ್ದಾಗ ಮಾತ್ರ ಶೂಟ್ ಬರೋರು ಬಂದು ಹೊಟ್ಟೆ ಹೊಡಿತದೆ. ಸೊ ಗಿಡ ವೀಕ್ ಇದ್ದಾಗ ಮಾತ್ರ ಹೊಡಿಲಿಕ್ಕೆ ಆಸ್ಪದ ಆಗುತ್ತೆ ಅದಕ್ಕೆ. ಇಲ್ಲಾಂದರೆ ಅದು ಗಟ್ಟಿ ಇದ್ದರೆ ಆ ಶೂಟ್ ಬರೋರು ಬಂದು ಹೊಟ್ಟೆ ಹೊಡಿಲಿಕ್ಕೆ ಆಗೋದೇ ಇಲ್ಲ ಅದಕ್ಕೆ. ಬಂದವ್ರಿಗೆ ನಮಸ್ತೆ. ಇವತ್ತು ತೀರ್ಥಹಳ್ಳಿ ತಾಲೂಕು ತೂದೂರು ಅಂತ ಹೇಳಿ, ತೂದೂರಿಂದ ಗಬಡಿ ಅಂತ ಒಂದು ಗ್ರಾಮದಲ್ಲಿದ್ದೀವಿ, ಅವ್ರದ್ದು ತೋಟದಲ್ಲಿದ್ದೀವಿ. ಸೊ ಇಲ್ಲಿ ಒಂದು ಅಡಿಕೆಯಲ್ಲಿ ಹೊಸ ರೋಗ ನಮಗೆ ಕಂಡು ಬರ್ತಾ ಇದೆ. ಹೊಸ ರೋಗ ಅನ್ನೋಕ್ಕಿಂತ ಇದು ನಮಗೂ ಹೊಸದಾಗಿದೆ. ಸೊ ಇದು ಮುಂಚೆ ನನಗೆ ಇಷ್ಟು ವರ್ಷದಲ್ಲಿ ಎಲ್ಲೂ ಕಂಡಿರ್ತಕ್ಕಂಥ ರೋಗ. ಸೊ ನೋಡಿ, ಒಂದು ಗಿಡದಲ್ಲಿ ಎಲ್ಲ ಗರಿಗಳು ಹಣ್ಣಾಗಿದ್ದಾವೆ, ಸಡನ್ನಾಗಿ ನಿಮಗೆ ಕೊನೆ ಹಾಗೇ ಇದೆ. ಸೊ ಗರಿಗಳೆಲ್ಲ ಒಣಗ್ತಾ ಬರ್ತಾ ಇರೋದು. ಸೊ ಈ ಪಕ್ಕದಲ್ಲಿ ಗಿಡಕ್ಕೂ ಹಾಗೆ ಆಗಿದೆ, ಅದ್ರ ಪಕ್ಕದಲ್ಲಿ ಗಿಡದಕ್ಕೂ ಹಾಗೆ ಆಗಿದೆ. ಇದು ನಮಗೆ ದೂರದಿಂದ ನೋಡಿದಾಗ ಏನಿಸ್ತದೆ, ಏನು ನಿಮಗೆ ಸಿಡ್ಲಲ್ಲಿ ಏಟಾಗಿರಬೇಕು ಅಂತ ಅನಿಸುತ್ತೆ. ಬಟ್ ಗಿಡದ ಸಿಡ್ಲು ಬಂದರೆ ನಿಮ್ಗೆ ಎಲ್ಲಾದರೂ ಒಂದು ಜಾಗದಲ್ಲಿ ಹೊಡಿತದೆ, ಎಲ್ಲ ಭಾಗದಲ್ಲೂ ಒಂದೊಂದೇ ಗಿಡಗಳು ಹೋಗೋದಿಲ್ಲ. ಸೊ ಎಲ್ಲ ಈಗ ಇದು 6 ಎಕರೆಯಲ್ಲೂ ಅಲ್ಲೊಂದು ಗಿಡಗಳು ಹೋಗ್ತಾ ಇರೋದು ನೋಡಿದ್ರೆ ಪಕ್ಕದ ತೋಟದಲ್ಲೂ ಹಾಗೆ ಆಗಿದೆ. ಸೊ ಹಾಗಾಗಿ ಇದು ಆ್ಯಕ್ಚುಲಿ ಏನು ನಿಮಗೆ ಸಿಡ್ಲು ಏಟಾಗಿರ್ತಕ್ಕಂಥ ತೋಟ ಅಲ್ಲ ಇದು. ಸೊ ಇದರ ಬಗ್ಗೆ ಒಂದು ಗರಿನ ಕೊಯ್ದು ನೋಡೋಣ ಅಂಥೇಳಿ ಲ್ಯಾಬಿಗೂ ಕೊಟ್ಟರೆ ಆಗುತ್ತೆ ಅಂಥೇಳಿ ಕೊಯ್ಸ್ತಾ ಇದ್ದೀವಿ.
ಅಲ್ಲಿ ತೋರಿಸಿ ಆ ಗಿಡಗಳು, ಈ ಗಿಡ, ಆ ಗಿಡ, ಆ ಗಿಡ, 3 ಗಿಡಗಳು ಒಂದೇ ಭಾಗದಲ್ಲಿದೆ. ಬಟ್ ಬೇರೆ ಕಡೆನೂ ಅಲ್ಲಲ್ಲೇ ಸುಮಾರು ಗಿಡಗಳು ಏಟಾಗಿರೋದು ಕಂಡು ಬಂದಿದೆ. ಸೊ ಇದನ್ನು ಇನ್ನೂ ಈ ರೋಗನ ಐಡೆಂಟಿಫಿಕೇಷನ್ಗೆ ಇನ್ನೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸ್ಪ್ಯಾವರಮ್ ಫಂಗಸ್ಸು ಇರ್ಬೋದು ಅಥವಾ ಬೇರೆ ರೋಗ ಇರ್ಬೋದಾ. ಬೇರು ಕೊಳೆ ಅಂತೂ ಇಲ್ಲ. ಬೇರನ್ನು ನೀವು ಒಂದು ಸತಿ ಹಿಡೀರಿ. ಬೇರು ಕೊಳೆ ಎಲ್ಲೂ ಸಹಿತ ಕಂಡು ಬರ್ತಾ ಇಲ್ಲ. ನೋಡಿ, ಎಲ್ಲ ಬೇರುಗಳು ವೈಟಿಶ್ ಆಗೇ ಇದ್ದಾವೆ ಮತ್ತು ಸ್ಮೆಲ್ಲು ಇಲ್ಲ. ಕೊಳೆ ಬಂದರೆ ನಿಮಗೆ ಕೆಟ್ಟದಾಗಿ ಸ್ಮೆಲ್ ಬರ್ತದೆ ಬೇರು ಕೊಳೆ ಆಗಿದ್ದರೆ. ಸೊ ಬೇರುಗಳು ಹೆಲ್ದಿಯಾಗೇ ಇದ್ದಾವೆ. ಇಲ್ಲಿ ತೋರಿಸಿ. ಸೊ ಬೇರೆಲ್ಲ ಸಿಂಪ್ಟಮ್ಸ್ ಏನಲ್ಲ ಅದು ಸರ್, ಇದು ಚುಕ್ಕೆ ರೋಗ ನನಗೂ ಅನ್ನಿಸ್ತಾ ಇಲ್ಲ. ಸೊ ಲೀವ್ ಸ್ಪಾಟ್ ಅಂದರೆ ನಿಮಗೆ ಇದು ಇನ್ನೊಂದು ಡಿಸೀಸ್ ಬರುತ್ತೆ ಸರ್. ನನಗೆ ಈಗ 4 ವರ್ಷದ ಹಿಂದೆ ಯಾರ್ದು ಮಹಿಷಿ ಪ್ರವೀಣ್ ಇದ್ದಾರಲ್ಲ, ಅವ್ರ ತೋಟದಲ್ಲಿ ಒಂದು ಸೈಡಿಂದ ಈ ಥರ ಸ್ಪ್ರೆಡ್ ಆಗ್ತಾಯಿತ್ತು, ಮೂಲೆಯಿಂದ. ನಾವು ಈಗ 4 ವರ್ಷದ ಹಿಂದೆ. ಸೊ ಆವಾಗ ನಾನು ಇದಕ್ಕೆ ಕಂಪಲ್ಸರಿ 2 ಸ್ಪ್ರೇ ತೊಗೊಂಡಿವಿ ಅವ್ರದ್ದೇ ತೋಟಕ್ಕೆ. ಅವ್ರಿಗೆ ಕೇಳಿ, ಅವಾಗಿಂದ ಇವಾಗಿನವರೆಗೂ ನಾನೇ ನೋಡ್ತಾ ಇದ್ದೀನಿ ಅವ್ರ ತೋಟನ. ಇದೇ ಪ್ರಾಬ್ಲಮಿಗೆ ಅವ್ರು ಕರೆಸಿದ್ದೆ ನಮ್ಮ ತೋಟಕ್ಕೆ, ಸರ್ ಬಂದು ತೋಟ ನೋಡಿ ಅಂತ. ಸೊ ಅವತ್ತಿಂದ ಇವತ್ತಿನವರೆಗೂ ಅವ್ರದ್ದು ರೆಗ್ಯುಲರಾಗಿ ನೋಡ್ತಾ ಇದ್ದೀನಿ. ಮತ್ತು ಅದು ರಿಪೀಟ್ ಆಗಲಿಲ್ಲ. ಈಗ ಎಲೆ ಚುಕ್ಕೆ ಜಾಸ್ತಿ ಆಗಿದೆ. ಎಲೆ ಇವತ್ತೇನಾದರೂ ತೆಕ್ಕೊಡೋಕ್ಕಾದ್ರೆ, ಈಗ ಈ ಗಿಡದ ಬೇಡ ಸರ್, ನಿಮ್ಗೆ ಡೌಟ್ ಇರೋದು ಬೇಡ. ಆ ಕಡೆ ಅಲ್ಲಿದೆಯಲ್ಲ, ಅದೇ ಗಿಡ ತೆಕ್ಕೊಟ್ರೆ ಹೌದಾ, ಮಿಷನ್ ಹಾಳಾಯ್ತಂತ ಔಷಧಿ ಹೊಡೆದು ಹೋದ. ಅಲ್ಲ, ನೀವು ಆರಾಮಾಗಿ ತೆಗ್ಸ್ಕೊಡ್ಬೋದಾಗಿತ್ತು. ಬಟ್ ನಾನು ಇದ್ದಾಗ ಗಾಡಿನೇ ಇಟ್ಕೊಂಡು ಹೋಗ್ಬಿಟ್ರೆ ಇದು ಬೇಗ ಸ್ವಲ್ಪ ಸಾಕಲ್ಲ ಸರ್. ಹತ್ರ ಹೋಗೋದಕ್ಕೆ ಹೈಟ್ ಆಗ್ತದೆ ಇದು. ಕತ್ತಿ ಬೇರೆ, ಬಾಣ ಬೇರೆ. ಆ ಗಿಡಕ್ಕೆ ಹೋಗ್ಬೇಕಾ ಸರ್? ಈ ಗಿಡ ಬೇಡ, ಅವೆರಡರಲ್ಲಿ ಯಾವ್ದಾರ ಗಿಡದಲ್ಲಿ ತೊಗೊಂಡ್ರೆ ಈ ಬೇರೆ ಹೆಲ್ತಿಯಾಗಿದೆ ಸರ್. ಸೊ ಗಿಡ ಮಾತ್ರ ಹಣ್ಣಾಗ್ತಾ ಇದೆ, ಕೆಂಪಾಗಿ ಒಣಗ್ತಾ ಇದೆ, ಹಳದಿ ಆಗಿದೆ. ಹೌದು, ಹಾಂ ಹಾಂ ಹಾಂ, ಫೋಟೋಸು ಕಳಿಸ್ತೀನಿ ಸರ್. ಈಗ ಒಂದು ಗರಿನೂ ಕೊಯ್ತಾ ಇದ್ದೀನಿ ಸರ್, ಗೊರಿನೂ ಕೊಯ್ಸ್ತಾ ಇದ್ದೀನಿ ಒಂದು.